ಬೆಂಗಳೂರಿನ ಪರಿಸ್ಥಿತಿ ಹೆಂಗೆ ಅಂದ್ರೆ ಮಳೆ ಬಂದಾಗ್ಲೂ ಅವಾಂತರಗಳು, ಮಳೆ ಬಂದು ಹೋದ ಮೇಲೆ ಕೂಡ ಅದರ ಎಫೆಕ್ಟ್ ಹಂಗೆ ಇರುತ್ತೆ ಬೆಂಗಳೂರಿನಲ್ಲಿ ಅಂತ ವ್ಯವಸ್ಥೆ ನಮ್ಮ ಬೆಂಗಳೂರಿನಲ್ಲಿ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಯಾಕಂದ್ರೆ ಮಳೆ ನಿಂತರೂ ಕೂಡ ಅವಾಂತರಗಳು ಮಾತ್ರ ನಿಂತಿಲ್ಲ, ಅಲ್ಲಲ್ಲಿ ಅವಾಂತರಗಳು ನೋಡೋದಕ್ಕೆ ಸಿಗ್ತಾನೆ ಇದೆ. ಇಂದಿರಾನಗರದ ಜನರಿಗೆ ತಲೆನೋವಾಗ್ಬಿಟ್ಟಿದೆ ಬೀದಿ ಬದಿ ವ್ಯಾಪಾರದಿಂದ ಏರಿಯಾ ಜಲಾವೃತ ಆಗಿರುವಂತಹ ಆರೋಪ ಇದೆ. ಇಂದಿರಾನಗರ ಸುತ್ತಮುತ್ತ ಹೆಚ್ಚಳಗೊಳ್ತಾ ಇದೆಯಂತೆ ಬೀದಿ ಬದಿ ವ್ಯಾಪಾರಸ್ಥರ ವ್ಯಾಪಾರ ಓಕೆ, ಆದ್ರೆ ಸ್ವಚ್ಛತೆ ಯಾಕಿಲ್ಲ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಎಲ್ಲಾ ವೇಸ್ಟ್ ವಸ್ತುಗಳನ್ನ ರಸ್ತೆಗೆ ಚೆಲ್ಲ ಹೋಗ್ತಿದ್ದಾರಂತೆ ವ್ಯಾಪಾರಸ್ಥರು, ಇದು ಸರಿಯಲ್ಲ ಅಂತ. ಇದೆಲ್ಲ ರಸ್ತೆ ಪಕ್ಕದ ಮೋರಿಗೆ ಸೇರಿ ಡ್ರೈನೇಜ್ ಬ್ಲಾಕ್ ಆಗಿದೆ, ಅದರಿಂದ ನೀರು ರಸ್ತೆ ಮೇಲೆ ಹರಿದು ಹೋಗ್ತಾ ಇದೆ. ಮಳೆಯಿಂದಾಗಿ ಈಗ ಇಡೀ ರಸ್ತೆನೇ ಜಲಾವೃತ ಆಗ್ಬಿಟ್ಟಿದೆ. ಖುದ್ದು ಡ್ರೈನೇಜ್ ಕ್ಲೀನಿಂಗ್ಗೆ ಸ್ಥಳೀಯರೇ ಇಳಿಯುವಂತಹ ಪರಿಸ್ಥಿತಿ ಇದೆ. ವೇಸ್ಟ್ ತೆಗೆದು ನೀರನ್ನ ಸರಾಗವಾಗಿ ಹರಿದು ಹೋಗಬೇಕು ಅಂತ ಅಂದ್ರೆ ಅಲ್ಲಿರುವಂತಹ ಬ್ಲಾಕೇಜ್ ಅನ್ನ ಕ್ಲಿಯರ್ ಮಾಡಬೇಕು. ಪಾಪ ಸ್ಥಳೀಯರೇ ನೋಡಿ ಮುಂದಾಗಿ ಅದನ್ನ ಬ್ಲಾಕೇಜ್ ಅನ್ನ ಕ್ಲಿಯರ್ ಮಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ರಿ. ವ್ಯಾಪಾರ ಮಾಡಿ ಓಕೆ, ನಿಮ್ಮ ಜೀವನ ನಡೆಸೋದಕ್ಕೆ ಅವಕಾಶ ಇದೆ, ಬಟ್ ನೀವು ವ್ಯಾಪಾರ ಮಾಡೋ ಹೆಸರಲ್ಲೇ ಈ ರೀತಿ ವಸ್ತುಗಳನ್ನ ಚಲ್ಲಾಪಿಲಿಯಾಗಿ ವೇಸ್ಟೇಜ್ ಅನ್ನ ಚಲ್ಲಾಪಿಲಿಯಾಗಿ ಚೆಲ್ಲೋದ್ರೆ ಇದರಿಂದ ಸಮಸ್ಯೆ ಅನುಭವಿಸೋರು ನಾವು ಆ ಏರಿಯಾದಲ್ಲಿ ವಾಸ ಮಾಡ್ತಿದ್ದೀವಿ. ರಸ್ತೆ ಕಂಪ್ಲೀಟ್ ಆಗಿ ಅರ್ಧಕ್ಕರ್ಧ ನದಿ ಅಂತ ಮಾರ್ಪಾಡಾಗಿದೆ. ಇದನ್ನ ಕ್ಲಿಯರ್ ಮಾಡಕ್ಕೆ ಅಧಿಕಾರಿಗಳು ಬರ್ತಾರ, ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತಾರೆ, ಬಟ್ ಸಮಸ್ಯೆ ನಾವು ಅನುಭವಿಸ್ಬೇಕಲ್ಲ ಅನ್ನೋ ಕಾರಣಕ್ಕೆ ಅವರೇ ಮುಂದಾಗಿ ಡ್ರೈನೇಜ್ ಅನ್ನ ಕ್ಲಿಯರ್ ಮಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. Okay, we'll come. We'll go there.